ಇವತ್ತೇನು ಮಾಡ್ತಾ ಇದ್ದೀರಾ ಸಂಡೇ ಸ್ಪೆಷಲ್? ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಂ, ಬಿರಿಯಾನಿಗೆ ಬೇಕಾಗಿರೋದು ಹ್ಞೂ ಪೇಸ್ಟ್ ಮಾಡ್ತೀನಿ. ಬಿರಿಯಾನಿಗೆ ಸ್ವಲ್ಪ ಹ್ಞೂ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಓಕೆ. ಎಣ್ಣೆ ಹಾಕಿ ಹ್ಞೂ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ, ಹ್ಞೂ ಶುಂಠಿ, ಓಕೆ. ಇವು ಮೂರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹ್ಞೂ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಇದನ್ನು ಇದನ್ನ ಫ್ರೈ ಮಾಡಿ ಇಟ್ಕೋಬೇಕು. ಫಸ್ಟು ಪೇಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗೆ. ಓಕೆ. ಇದು ಕಾಯಿ ತುರಿ, ಸ್ವಲ್ಪ ತೆಂಗಿನ ಕೊಬ್ಬರಿನ ರುಬ್ಬಿಟ್ಕೊಂಡಿರೋದು, ಸ್ವಲ್ಪ ಜಾಸ್ತಿ ಬೇಡ, ಜಾಸ್ತಿ ಹಾಕಿ ಚೆನ್ನಾಗಾಗಲ್ಲ, ಸ್ವಲ್ಪ ಲೈಟಾಗಿ ಹಾಕಬೇಕು. ಇದಾಗಿದೆ. ಇವಾಗ ಇದನ್ನು ಎತ್ತಿಟ್ಕೊಂಡು ಇವಾಗ ಆರಕ್ಕೆ ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿ ರುಬ್ಬಬೇಕು. ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಆಯಿಲ್ ಹಾಕ್ತೀನಿ, ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊಳ್ತೀನಿ, ಸಾಕು, ಜಾಸ್ತಿ ಬೇಡ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಕಂದು ಬಣ್ಣ ಬರಬೇಕು ಸ್ವಲ್ಪ. ಇವಾಗ ಸಾಂಬಾರು ಪದಾರ್ಥ ಹಾಕೋಣ. ಒಂದೆರಡು ಲವಂಗ, ಒಂದು ಅರ್ಧ ಚಕ್ಕೆ. ಬಿರಿಯಾನಿಗೆ ಇದೇ ಟೇಸ್ಟ್ ಬರ್ಸೋದಲ್ವಾ? ಇದೇ ಟೇಸ್ಟ್ ಬರೋದು. ಹೌದು, ಇದು ಮರಾಠಿ ಮೊಗ್ಗು. ಓಕೆ. ಒಂದೆರಡು ಏಲಕ್ಕಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಯಾವ ಸ್ಟೈಲ್ ಬಿರಿಯಾನಿ ನಿಮ್ಮದು? ಇದು ನಾವೇ ಮಾಡ್ಕೊಳ್ಳೋದು ಮನೇಲಿ, ಅವಾಗಿಂದನೂ ಮಾಡ್ಕೊ ಬರ್ತಾ ಇದ್ದೀನಿ. ಕಲರ್ ಗ್ರೀನ್ ಕಲರ್ ಅಥವಾ ಯಾವ ಥರ ಬರುತ್ತೆ? ಎಲ್ಲೋಶ ಗ್ರೀನು ಏನಲ್ಲ, ಸ್ವಲ್ಪ ಲೈಟಾಗಿ ಬರುತ್ತೆ ಅಷ್ಟೇ. ಗ್ರೀನ್ ಏನು ತುಂಬ ಕ್ಲೀನಾಗಿ ಆಮೂರ್ ಬಿರಿಯಾನಿ ಟೈಪ್ ಬರುತ್ತಾ? ಇದು ಅರಿಶಿನ ಪುಡಿ ಹಾಕ್ತಿದ್ದೀನಿ ಇವಾಗ. ಅರಿಶಿನ ಪುಡಿ 1 ಸ್ಪೂನು, ನಮ್ಮ ಚಿಕ್ಕ ಸ್ಪೂನು, ಅದಕ್ಕೆ ಅದು 1 ಸ್ಪೂನ್ ಹಾಕ್ತಿದ್ದೀನಿ. ಸಾಂಬಾರು ಪದಾರ್ಥ ಎಲ್ಲ ಹಾಕಾಯ್ತಾ? ಸಾಂಬಾರು ಪದಾರ್ಥ ಹಾಕಬೇಕು, ಇನ್ನು ಹಾಕ್ತಾ ಇದ್ದೀನಲ್ಲ. ಮೆಣಸಿನ ಪೌಡ್ರು 1/4 ಸ್ಪೂನು, ಆಮೇಲೆ 1-2 ಪಲಾವ್ ಎಲೆ. ಇದು ಗರಂ ಮಸಾಲ. ಇದು ಗರಂ ಮಸಾಲ ಒಂದು ಅರ್ಧ 2 ಸ್ಪೂನ್ ಹಾಕಿ, ಚಿಕ್ಕ ಸ್ಪೂನು 2 ಸ್ಪೂನ್ ಹಾಕಿ. ಇದು ನಾವೇ ಚಕ್ಕೆ ಲವಂಗ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು. ಇದೊಂದು ಸ್ಪೂನ್ ಸಾಕೋದು, ಚಿಕ್ಕ ಸ್ಪೂನದು. 4 ಭಾಗ ಮಾಡಬೇಕು ಟೊಮೆಟೊನ. ಆಮೇಲೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಫಸ್ಟೇ ಹಾಕಬೇಕು. ಚಿಕನ್ ಪುಡಿ ಆಗಿಬಿಡುತ್ತೆ, ಅದಕ್ಕೆ ನಿಂಬೆಹಣ್ಣು ಹಾಕಬೇಕು. ಚೆನ್ನಾಗಿ ತಿರ್ಗಿಸ್ಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ. ಗರಂ ಮಸಾಲ ಈ ಚಿಕ್ಕ ಸ್ಪೂನು, ಅರ್ಧ ಸ್ಪೂನ್ ಸಾಕು. ಅರ್ಧ kg ಚಿಕನ್ ಅಲ್ವಾ. ಚಕ್ಕೆ ಲವಂಗದ ಪೌಡ್ರ್ ಇದು ನಾವೇ ಮಾಡಿರೋದು, 1 ಸ್ಪೂನ್ ಸಾಕು. ಇದು ಮಸಾಲ ಮೊಗ್ಗು 1-2 ಪೀಸ್ ಹಾಕಿ, ಚಕ್ಕೆ ಲವಂಗ 1-2 ಪೀಸು, ಏಲಕ್ಕಿ ನಾವೇ ಬೆಳೆದಿರೋದು 1-2-3 ಪೀಸ್ ಹಾಕಿ ಸಾಕು, ಜಾಸ್ತಿ ಬೇಡ. ಮುಂಚೆನೆ ಫ್ರೈ ಮಾಡಿರೋದನ್ನ ಇವಾಗ ರುಬ್ತಾ ಇದ್ದಾರೆ. ಸ್ವಲ್ಪ ಲೈಟಾಗಿ ಇದಾದರೆ ಸಾಕು, ತುಂಬ ನುಣ್ಣಗಾಗೋದು ಬೇಡ. ರುಬ್ಬಿರೋ ಮಸಾಲ, ಉಪ್ಪು 1 ಸ್ಪೂನ್ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ನೋಡಿ ಆಮೇಲಿಂದ. ಆಮೇಲೆ ಜೀರಿಗೆ ಪುಡಿ 1 ಅರ್ಧ ಸ್ಪೂನು. ಜೀರಿಗೆ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು, ಅದೊಂದು ಅರ್ಧ ಸ್ಪೂನು. ಧನಿಯಾ ಪೌಡ್ರು 2.5 ಸಾಕು, ಅರ್ಧ kgಗೆ ಸ್ಪೂನಲ್ಲಿ. ಧನಿಯಾ ಪೌಡರು ಇವರೇ ಮಾಡೋದು. ಮುಂಚೆನೇ ಹೋಗಿ ಪುಡಿ ಮಾಡಿಸ್ಕೊಬಂದೆ. ಮುಂಚೆ ರುಬ್ಬಿದಂಥ ಮಸಾಲನ ಹಾಕ್ತಾ ಇದ್ದಾರೆ. ಇದಕ್ಕೆ 1 ಗ್ಲಾಸ್ ನೀರು ಅಳತೆ ಪ್ರಕಾರ ಹಾಕಬೇಕು. 1 ಗ್ಲಾಸ್ ನೀರು ಹಾಕಿ. ಎಷ್ಟು ಅಕ್ಕಿಗೆ?
ಅಕ್ಕಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಓಕೆ. ಇದು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ 1 ಗ್ಲಾಸ್ ಮೊದಲೇ ಹಾಕ್ಕೊಂಡಿದ್ದೀನಿ. ಸಪ್ಪೆ ಇದು ಉಪ್ಪು ಎಲ್ಲ ಇವಾಗಲೇ ಟೇಸ್ಟ್ ಮಾಡಿಬಿಟ್ಟು ನೋಡ್ಬೇಕಲ್ವಾ? ಹಾಂ, ನೋಡ್ಬೇಕಲ್ಲ. ಅಕ್ಕಿ ಎಲ್ಲ ಹಾಕಿ ಒಂದ್ಸರಿ ನೋಡಬೇಕು. ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪು. ಇದು ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಸ್ವಲ್ಪ ಹಿಡಿಬೇಕೆಲ್ಲ, ಉಪ್ಪು ಎಲ್ಲ ಖಾರ ಎಲ್ಲ ಹಿಡಿಬೇಕು. ತಿಂಗಳಿಗೆ 1-2 ಸರಿ ಈ ಬಿರಿಯಾನಿನ ಮಾಡ್ತಾರೆ. ತುಂಬ ಅದ್ಭುತವಾಗಿರುತ್ತೆ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ ನೋಡಿ. ಅಕ್ಕಿ ಹಾಕ್ತಾಯಿದ್ದೀನಿ. ಸೇಮ್ ಅದೇ ಗ್ಲಾಸಲ್ಲಿ 2 ಅಲ್ವಾ? ಹಾಂ, 2. ನಮ್ಮ 2 ಗ್ಲಾಸ್ ಅಕ್ಕಿಗೆ ಈ ಗ್ಲಾಸಲ್ಲಿ 4 ಗ್ಲಾಸ್ ಹಾಕ್ಬೇಕು. 1 2 ಆಯಿತು. ಮೊದಲೊಂದು ಹಾಕಿದ್ದೆ. 3 4. ಚೆನ್ನಾಗಿ ತಿರುಗಿಸಿ ಇವಾಗ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ. ಏನಾದರೂ ಕಮ್ಮಿ ಇದ್ದರೆ ಒಂಚೂರು ಆ್ಯಡ್ ಮಾಡಿಕೊಂಡು ಟ್ರೈ ಮಾಡಿ. ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಕಮ್ಮಿ ಇರಬಾರ್ದು. ಆಮೇಲೆ ಜಾಸ್ತಿ ಸುರುಗಬೇಡಿ. ಸ್ವಲ್ಪ ಮಾಮೂಲಿ ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಅನ್ನ ಎಲ್ಲ ಜಾಸ್ತಿ ಇರುತ್ತಲ್ಲ, ಅಕ್ಕಿ ಎಲ್ಲ ಜಾಸ್ತಿ ಇರುತ್ತಲ್ಲ. ಮನೇಲಿ ಮರಿ ನೋಡಿ ಹೆಂಗೆ ಕಾಯ್ತಾ ಇದೆ ಬಿರಿಯಾನಿ ತಿನ್ನೋಕ್ಕೋಸ್ಕರ. ಅಡುಗೆ ಮನೆಯೇ ನೋಡ್ತಾ ಮಲಗಿದೆ. ಮನೆಗೆ ನಾನ್ ವೆಜ್ ತಂದರೆ ಸಾಕು, ಈ ಜಾಗನೇ ಫಿಕ್ಸ್ ಇದ್ರದ್ದು. ಫುಲ್ ಎಲ್ಲ ರೆಡಿ ಆಗಿದೆ. ಮುಚ್ಚಳ ಹಾಕಿ ಕ್ಲೋಸ್ ಮಾಡಬೇಕು. ಹಾಕ್ಬಿಟ್ಟು 1 ವಿಷಲ್ ಬಂದರೆ ಸಾಕು. ಬೇಕು ಅಂದರೆ 2 ಹಾಕ್ಕೋಬೋದು, ತೊಂದರೆ ಇಲ್ಲ. ಅನ್ನ ಜಾಸ್ತಿ ತುಂಬ ಬೇಯಬೇಕು ಅಂದರೆ ಹಾಕ್ಕೊಂಡ್ರೆ ಸಾಕು. 1 ವಿಷಲ್ ಸಾಕು. ಕಾಂಬಿನೇಷನ್ ಏನು ಮಾಡ್ತಾ ಇದ್ದೀರಾ? ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಸಣ್ಣ ಹಚ್ಚಬೇಕು. ಹಸಿಮೆಣಸಿನ್ಕಾಯಿ ಬಿಡುವಾ? ಹಸಿಮೆಣಸಿನ್ಕಾಯಿ ಮೊಸರು ಬಜ್ಜಿಗೆ ಹಾಕಿ ಖಾರ ಜಾಸ್ತಿ ಆಗುತ್ತೆ. ಖಾರ ಇರುತ್ತಲ್ಲ ಅದೇನೆ. ನಮ್ಮ ಮನೇಲಿ ಒಂದು ತಿನ್ನಲ್ಲ. ಬೇಕು ಅಂದರೆ ಖಾರ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಮಾಡ್ಕೊಳ್ಳಿ. ಬೇಕು ಅಂದರೆ ತುಂಬ ಖಾರ ತಿನ್ನೋರಿಗೆ ಮಾತ್ರ. ಸೌತೆಕಾಯಿ ಹೆಚ್ಚಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈರುಳ್ಳಿ, ಮೊಸರು, ಉಪ್ಪು ಸ್ವಲ್ಪ ಸಾಕು. ಹಾಯ್ ಬ್ರೋ, ಏನ್ ಮಾಡ್ತಿದ್ಯಾ? ಅಲ್ಲ ಚಿನಿ, ನೀನು ಒಂದು ಸೌತೆಕಾಯಿನೂ ಕಟ್ ಮಾಡ್ಕೊಡಕ್ಕಾಗಲ್ಲ ನಮಗೆ? ನಂಗೆ ಆಗಲ್ಲ ಬ್ರೋ. ನೀನು ಮಾಡ್ತಿದ್ಯಾ ತಾನೆ? ನೀನು ಮಾಡ್ತಿದ್ಯಲ್ಲ, ಮಾಡು ಮಾಡು. ನೀನು ತಿನ್ನೋ ಮಲ್ಕೋ ಇಷ್ಟೇ. ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ, ಮಾಡು. ರೆಡಿ ಆಗಿದೆ. ಮುಚ್ಚಳ ತೆಗಿತಾ ಇದ್ದೀನಿ. ವಾವ್, ಘಮ 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 ಅಂತದೆ. ಅದು ಮಿಕ್ಸ್ ಮಾಡು, ಅದು ಫುಲ್ ಇದಾಗುತ್ತಲ್ಲ, ಸ್ಮ್ಯಾಶ್ ಆಗುತ್ತೆ. ನೋಡಿ ಹೇಗೆ ಆಗಿದೆ ಅಂತ. ಸೂಪರ್ ಆಗಿದೆ. ಸ್ಮೆಲ್ ಅಂತೂ ಘಮ್ಮ ಅಂತಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಈ ಥರ ಭಾನುವಾರ ಮನೇಲೇ ಕುಕ್ ಮಾಡಿಕೊಂಡು ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ರೆ ಫ್ಯಾಮಿಲಿ ಜೊತೆ ಅದ್ರ ಮಜಾನೇ ಬೇರೆ ರೀ. ಭಾನುವಾರದ ಬಾಡೂಟ ತಿನ್ನೋಕ್ಕೆ ಮನೇಲಿ ಕಾಯ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾರ್ಯಾರು ಕಾಯ್ತಾ ಇದ್ದಾರೆ? ಬಿಸಿ ಇದೆ. ಫಸ್ಟ್ ನಮ್ಮ ರಾಜಿಗೆನೆ ಬಿರಿಯಾನಿ ಬಿಸಿ ಬಿಸಿ ಕಣ್ಮನೆ. ನಿಧಾನ ತಿನ್ನೋ. ಬಿಸಿ ಇದೆ. ಹಾಯ್, ಹೆಂಗಿದೆ ಟೇಸ್ಟು? ರಜಾ ಬರೇ ಹೆಂಗಿದೆ?
ತಿನ್ಬಿಟ್ಟು ಹೇಳಿ ಎಲ್ಲ ಟೇಸ್ಟ್ ಹೆಂಗಿದೆ ಅಂತ ಎಲ್ರು. ಸಾಕಾಗಿದೆ. ಮೊಸರು ಬಜ್ಜಿ. ಸೂಪರ್ ಆಗಿದೆ. ಹೆಂಗಿದೆ ಬ್ರೋ ಬಿರಿಯಾನಿ? ನಿಂಗೆ ಬೇಕೇನೆ? ಬೇಡ. ಈ ಥರ ಫ್ರೀಯಾಗಿದ್ದಾಗ ಯಾವತ್ತಾದರೂ ನೀವು ಇದೇ ಥರ ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳಿ ಅಂತ ಹೇಳ್ತಾ ಇದೇ ಥರ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿ ಖುಷಿಯಿಂದ ಫ್ಯಾಮಿಲಿ ಜೊತೆ ಇರಿ ಅಂತ ಹೇಳ್ತಾ ಟಾಟಾ ಬಾಯ್ ಸಿ ಯು.